ಬಹಳ ಸಂತೋಷದ ಒಂದು ಸಂಗತಿಯನ್ನು ನಿಮಗೆ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. 2 ವರ್ಷದ ಮಗು ಸಾತ್ವಿಕ್ ಸುಮಾರು 20 ಗಂಟೆ ಕೊಳವೆಯಲ್ಲಿತ್ತು. ಈಗ ಜೀವಂತ ಬದುಕಿ ಹೊರಗಡೆ ತಂದು ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ದುಡಿದಂತ ಎಲ್ಲ ಹಿರಿಯರಿಗೆ, ಡಾಕ್ಟರ್ಸ್ಗೆ, ಬೇರೆ ಬೇರೆ NDA ಬೇರೆ ಬೇರೆ ಸಿಬ್ಬಂದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಮಗುವಿನ ಪ್ರಾಣ ಉಳಿಸೋದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗೋವಾದ ಮುಖ್ಯಮಂತ್ರಿಗಳಾದಂಥ ಆತ್ಮೀಯರಾದಂಥ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರೇ, CP ಯೋಗೀಶ್ವರ್ ಅವರೇ, ಮುನಿರತ್ನ ಅವರೇ, ಹರೀಶ್ ಗೌಡ ಅವರೇ, MN ಆನಂದ್ ಸ್ವಾಮಿ ಅವರೇ, A ಮಂಜು ಅವರೇ, ಶ್ರೀಮತಿ ಶ್ರುತಿ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, M ಕೃಷ್ಣಪ್ಪನವರೇ, ವರದರಾಜ್ ಗೌಡ್ರೆ, ಶ್ರೀಮತಿ ಅನಸೂಯ ಮಂಜುನಾಥ್ ಅವರೇ, ರುದ್ರೇಶ್ ಅವರೇ, ಉಳಿದೆಲ್ಲ ವೇದಿಕೆ ಮೇಲಿರುವಂಥ ಮುಖಂಡರೇ, ಬಹುಶಃ ಮಂಡ್ಯದ ಬೃಹತ್ ಸಭೆಯನ್ನು ಮುಗಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಬರೋದು ತಡವಾಗಬಹುದು. ಇವತ್ತು 40-50 ಸಾವಿರ ಜನ ಡಾಕ್ಟರ್ ಮಂಜುನಾಥ್ ಪರವಾಗಿ ಮೆರವಣಿಗೆಯಲ್ಲಿ ಬಂದು ಇಲ್ಲಿ ಸೇರಿದ್ದೀರಾ. ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಸ್ನೇಹಿತರು ತಾವು ಕಣ್ಣಾರ ನೋಡಿದ್ದೀರಾ. ನಾನು ಒಂದು ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯಲ್ಲಿ ಅವರು ಮಾಡಿದಂಥ ಸೇವೆಯನ್ನ ಒಂದು ಕ್ಷಣ ಯೋಚನೆಯನ್ನು ಮಾಡಿ, ಎಂದೂ ಸಹ ₹1 ಯಾರನ್ನ ಆಸೆ ಪಡೆದೇನೆ ಅದೆಷ್ಟು ಲಕ್ಷ ಜನರಿಗೆ ಅವರು ಆಪರೇಷನ್ ಮಾಡಿ ಜೀವವನ್ನು ಉಳಿಸಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಅಂತ ನಮ್ಮ ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಆಯ್ಕೆಯಾಗಿ ಹೋಗಬೇಕಾಗಿತ್ತು. ಸರ್ವಾನುಮತದಿಂದ ಯಾರೊಬ್ಬರು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕದೇನೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತು. ನಾನು ಕಾಂಗ್ರೆಸ್ನವ್ರಿಗೆ ಇವತ್ತು ವಿನಂತಿಯನ್ನು ಮಾಡ್ತೇನೆ. ಶಿವಕುಮಾರ್ ತಮ್ಮ ಏನು ಚುನಾವಣೆಗೆ ನಿಂತಿದ್ದಾರೆ, ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹಿರಿಯ ವ್ಯಕ್ತಿ, ಇಡೀ ದೇಶವೇ ಮೆಚ್ಚಿರುವಂಥ ಒಬ್ಬ ಹಿರಿಯ ವ್ಯಕ್ತಿ ಸ್ಪರ್ಧೆ ಮಾಡಿರಬೇಕಾದ್ರೆ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿದವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹುಶಃ ನಮ್ಮ ಸುದೈವ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಜಿಯವ್ರನ್ನ, ಅಮಿತ್ ಶಾಜಿಯವ್ರನ್ನ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಕೇಂದ್ರದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಬಂಧುಗಳೇ, ಅಂತ ಒಬ್ಬ ಹಿರಿಯ ವ್ಯಕ್ತಿ, ಜನಸೇವೆ ಮಾಡಿದಂಥ ಹಿರಿಯ ವ್ಯಕ್ತಿ, ಅಂತ ವ್ಯಕ್ತಿಯನ್ನ ಚುನಾವಣೆ ಸ್ಪರ್ಧೆ ಮಾಡದೇನೆ ಬೇರೆ ಯಾರನ್ನು ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೋಬೇಕಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರ ಬೆಂಬಲಿಗರಾಗಿ ನೀವೆಲ್ಲ ಬಂದಿದ್ದೀರಾ. ನಾನು ಹೆಚ್ಚು ಮಾತನಾಡೋದಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡೋರಿದ್ದಾರೆ. ನಾನು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಡಾಕ್ಟರ್ ಮಂಜುನಾಥ್ ಅಲ್ಲ ಚುನಾವಣೆಗೆ ನಿಂತಿರೋದು. ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತೆಯರು ನೀವೇ ಡಾಕ್ಟರ್ ಮಂಜುನಾಥ್ ಅಂತ ತಿಳ್ಕೊಂಡು ಬರುವಂತ ಕೆಲವೇ ದಿವಸ ನೀವು ಕೆಲಸ ಮಾಡಿದ್ರೆ
ಲಕ್ಷಾಂತರ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಸಂಶಯ ಇಲ್ಲ. ನನಗೊಂದು ರೀತಿ ದುಃಖ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಅಂತ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಈ ರೀತಿ ಅವರೂ ಪ್ರಚಾರದಲ್ಲಿ ಅವರು ಶ್ರೀಮತಿಯವರು ಭಾಗವಹಿಸುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಇದು ಯಾರಿಗೂ ಸಮಾಧಾನ ತರುವಂಥ ಸಂಗತಿ ಅಲ್ಲ. ಯಾರು ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಂದ ಸೇವೆಯನ್ನು ಪಡೆದಿದ್ದೀರಾ, ನೀವು ಒಬ್ಬೊಬ್ಬರು ಒಂದು 10 ಜನನ್ನ ನಿಮ್ಮ ಬೆಂಬಲಿಗರಾಗಿ ತಗೊಂಡು ಜೊತೆಗೆ ಹೋದರೆ ಡಾಕ್ಟರ್ ಮಂಜುನಾಥ್ ಲಕ್ಷಾಂತರ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಉರಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೀರಾ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಹೆಚ್ಚು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಮಂಜುನಾಥ್ ಕ್ಷೇತ್ರಕ್ಕೆ ಹೋಗಿ ಬರ್ತೇನೆ, ನೀವು ಹೋಗಿ ಬನ್ನಿ. ದಯಮಾಡಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಹಳ ದೊಡ್ಡ ಅಂತರದಲ್ಲಿ ನೀವು ಕಳಿಸ್ಕೊಟ್ರೆ ಕೇಂದ್ರದಲ್ಲಿ ಒಳ್ಳೆಯ ಒಂದು ಸ್ಥಾನ ಅವ್ರಿಗೆ ಸಿಗೋದಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಬಂಧುಗಳೇ. ಇದರ ಉಪಯೋಗವನ್ನು ನಾವು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಕುಮಾರಸ್ವಾಮಿ ಅವರು ಬರೋದು ತಡವಾಗುವುದು, ಕಾಯೋ ಸ್ಥಿತಿ ಇಲ್ಲ ನಾವು. ಅದಕ್ಕಾಗಿ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಹಿರಿಯ ಬಂಧುಗಳಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂಥ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ